ಎಲ್ಲವೂ ಅಂದುಕೊಂಡಂತೆಯಾದರೆ ಕೆಲವೇ ದಿನಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ರಾಜ್ಯ ರಾಜಕಾರಣದ ದೊಡ್ಡ ಡ್ರಾಮಾಗೆ ಸಾಕ್ಷಿಯಾಗಲಿದೆ. ಆಣೆ ಪ್ರಮಾಣ. ಯಾವ ಆಣೆ ಪ್ರಮಾಣ? ಅಡ್ಡ ಮತದಾನದ ಸತ್ಯಾಸತ್ಯತೆಯನ್ನ ಅರಿಯೋದಕ್ಕೆ ಮಾಡ್ತಾ ಇರುವಂತಹ ಆಣೆ ಪ್ರಮಾಣ. ಮಾಡಿಸ್ತಾ ಇರೋರು ಯಾರು? ಬಿಜೆಪಿ ಪಾಳ್ಯದಿಂದ ಬಿಜೆಪಿಯ ಶಾಸಕರು ಆಣೆ ಪ್ರಮಾಣಕ್ಕೆ ಮುಂದಾಗಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಿಜೆಪಿಯ ನಾಯಕತ್ವ, ರಾಜ್ಯ ನಾಯಕತ್ವ ಅದನ್ನ ಡಿಸೈಡ್ ಮಾಡಿದೆ. ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ. ಸತ್ಯವನ್ನ ತಿಳಿಯುವುದಕ್ಕೆ ಮಾತು ಬಿಡ ಮಂಜುನಾಥನ ಮುಂದೆಯೇ ಆಣೆ ಪ್ರಮಾಣ ಮಾಡಿಸಿ ಬಿಡೋಣ. ಸತ್ಯ ಏನು ಅನ್ನೋದು ಹೊರಗಡೆ ಬರಲಿ, ತಾಯಿಗೆ ಪಕ್ಷಕ್ಕೆ ದ್ರೋಹವನ್ನ ಮಾಡಿದವರು ಯಾರು ಅನ್ನೋದು ಗೊತ್ತಾಗಲಿ ಎನ್ನುವಂತಹ ನಿಲುವಿಗೆ ರಾಜ್ಯ ನಾಯಕತ್ವ ಬಂದಿದೆ. ಮಂಜುನಾಥನ ಮುಂದೆ ಹಾಗಾದ್ರೆ ಬಯಲಾಗುತ್ತಾ ಕ್ರಾಸ್ ಕಹಿ ಸತ್ಯ ಅನ್ನೋದು ಪ್ರಶ್ನೆ. ಯಾಕಂದ್ರೆ ಆಣೆ ಪ್ರಮಾಣಕ್ಕೆ ಬಿಜೆಪಿಯ ಕೆಲ ನಾಯಕರೇ ಅಪಸ್ವರವನ್ನ ಎತ್ತಿದ್ದಾರೆ. ಕುತೂಹಲ ಮೂಡ್ತಾ ಇರೋದು ಇಲ್ಲಿನೇ. ರಾಜ್ಯ ಬಿಜೆಪಿ ಅಧ್ಯಕ್ಷರು, ವಿಪಕ್ಷ ನಾಯಕರು ಆಣೆ ಪ್ರಮಾಣ ಮಾಡಿಸ್ಬಿಡೋಣ. ಯಾಕಂದ್ರೆ ಈ ಅಡ್ಡ ಮತದಾನ ಇದೆಯಲ್ಲ, ಪರಿಷತ್ ಚುನಾವಣೆಯಲ್ಲಿ ಆದಂತಹ ಅಡ್ಡ ಮತದಾನ ನೇರವಾಗಿ ಆ ಇಬ್ಬರು ನಾಯಕರ ವಿರುದ್ಧವೇ ಪ್ರಶ್ನೆಯನ್ನ ಎಬ್ಬಿಸಿಬಿಟ್ಟಿದೆ. ಅವರಿಬ್ಬರ ನಾಯಕತ್ವ, ಅವರಿಬ್ಬರ ನೇತೃತ್ವದ ವಿರುದ್ಧವೇ ಪ್ರಶ್ನೆಯನ್ನ ಎಬ್ಬಿಸಿಬಿಟ್ಟಿದೆ. ಹಾಗಾಗಿ ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಬಿಜೆಪಿಯ ಶಾಸಕಾಂಗ ಸಭೆ ಮಾಡೋಣ, ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸೋಣ, ಅಲ್ಲಿ ಸತ್ಯ ಹೊರಗಡೆ ಬರಲಿ ಅನ್ನುವಂತಹ ಕಠಿಣ ನಿಲುವಿಗೆ ಆ ಇಬ್ಬರು ನಾಯಕರು ಬಂದಿದ್ದಾರೆ. ಆದರೆ ಆ ಇಬ್ಬರು ನಾಯಕರು ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಕಮಲ ಪಾಳ್ಯದಲ್ಲೇ ಆಕ್ರೋಶ, ಕಮಲ ಪಾಳ್ಯದಲ್ಲೇ ಅಪಸ್ವರ ಎದ್ದಿದೆ. ಆಣೆಗೆ ನಾವು ಸಿದ್ಧ ಅಂತ ಕೆಲವರು ಹೇಳ್ತಿದ್ದಾರೆ. ಆದ್ರೆ ಮತ್ತೆ ಕೆಲವರು ಯಾಕಿದೆಲ್ಲ, ದೇವರನ್ನ ಯಾಕೆ ರಾಜಕಾರಣದಲ್ಲಿ ಹೇಳ್ಕೊಂಡು ಬರ್ತೀರಿ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಆಣೆ ಪ್ರಮಾಣಕ್ಕೂ ಮುನ್ನ ಹಿರಿಯ ಶಾಸಕರಿಂದಾನೇ ಅಪಸ್ವರ ಸೃಷ್ಟಿಯಾಗಿದೆ. ಆಣೆ ಪ್ರಮಾಣಕ್ಕೆ ಬಿಜೆಪಿ ಹೈಕಮಾಂಡ್ನ ಅನುಮತಿ ಸಿಗುತ್ತಾ ಅನ್ನೋದು ಈಗಿರುವಂತಹ ಕುತೂಹಲ. ಪರಿಷತ್ ಚುನಾವಣೆಯಲ್ಲಿ ಅಡ್ಡ ಮತದಾನ ಆಯಿತು. ಬಿಜೆಪಿಯ ಶಾಸಕರು ಕಾಂಗ್ರೆಸ್ನ ಅಭ್ಯರ್ಥಿಗಳಿಗೆ ಮತವನ್ನ ಹಾಕಿದ್ರು. ಕ್ರಿಸ್ಟಲ್ ಕ್ಲಿಯರ್. ತಮ್ಮ ಅಧಿಕೃತ ಅಭ್ಯರ್ಥಿಗೆ ವೋಟನ್ನ ಹಾಕೋದ್ ಬಿಟ್ಟು ಕಾಂಗ್ರೆಸ್ನ ಅಭ್ಯರ್ಥಿಗೆ ವೋಟನ್ನ ಹಾಕಿಬಿಟ್ರು. ಇದು ದೊಡ್ಡ ಮಟ್ಟದಲ್ಲಿ ಸಂಚಲನಕ್ಕೆ ಕಾರಣ ಆಗಿದೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಗೆ ಮುಜುಗರಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ದೇಶಾದ್ಯಂತ ರಾಜಕಾರಣ ಸದ್ಯ ಯಾವ ರೀತಿ ನಡೀತಾ ಇದೆ, ಬೇರೆ ಬೇರೆ ಪಕ್ಷಗಳ ಶಾಸಕರು, ಸಂಸದರು ಹೇಗೆ ಹೈಜಾಕ್ ಆಗ್ತಿದ್ದಾರೆ, ಅದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರವೇ. ಆದ್ರೆ ರಾಜ್ಯದಲ್ಲಾಗಿದ್ದು ಕಂಪ್ಲೀಟ್ ಉಲ್ಟಾ ಸಿನಾರಿಯೋ. ಈ ಉಲ್ಟಾ ಆಗಿರುವಂತಹ ರಾಜಕೀಯ ಬೆಳವಣಿಗೆ ರಾಜ್ಯ ಬಿಜೆಪಿ ನಾಯಕರ ಮುಖಭಂಗಕ್ಕೆ ಕಾರಣ ಆಗಿದೆ. ಹಾಗಾಗಿ ಸೀದಾ ಧರ್ಮಸ್ಥಳದ ಮಂಜುನಾಥನ ಮೊರೆ ಹೋಗೋದಕ್ಕೆ ಮುಂದಾಗಿದ್ದಾರೆ, ಆಣೆ ಪ್ರಮಾಣವನ್ನ ಮಾಡಿಸೋಕೆ ಮುಂದಾಗಿದ್ದಾರೆ. ಆದ್ರೆ ಈ ಆಣೆ ಪ್ರಮಾಣಕ್ಕೆ ಬಿಜೆಪಿಯ ಹಿರಿಯ ಶಾಸಕರಿಂದಾನೇ ವಿರೋಧ, ಅಪಸ್ವರ ವ್ಯಕ್ತವಾಗ್ತಾ ಇದೆ. ಅಪಸ್ವರ ಯಾವ ರೀತಿ? ಆಣೆ ಪ್ರಮಾಣಕ್ಕೆ ಕೆಲವರು ರಾಗಸ್ವರವನ್ನ ಕೂಡಿಸಿದ್ದಾರೆ, ಇನ್ನೂ ಕೆಲವರು ಅಪಸ್ವರವನ್ನ ಎಬ್ಬಿಸಿದ್ದಾರೆ. ಆಣೆ ಪ್ರಮಾಣದ ಪರವಾಗಿರುವವರು ಹೇಳ್ತಾ ಇರೋದೇನು? ಸತ್ಯ ಬಯಲಿಗೆ ಬರ್ಲಿ, ಆಣೆ ಒಳ್ಳೆಯದು. ಯಾಕಂದ್ರೆ ಪರಿಷತ್ ಚುನಾವಣೆಯಲ್ಲಿ ನಡೆದಿದ್ದು ಗೌಪ್ಯ ಮತದಾನ. ನೀವು ಏನೇ ಮಾಡಿದ್ರು, ಯಾರಿಗೆ ವೋಟ್ ಹಾಕಿದ್ರು ಅನ್ನೋದನ್ನ ಬ್ಯಾಲೆಟ್ ಪೇಪರ್ ಓಪನ್ ಮಾಡಿ ನೋಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಸತ್ಯ ಹೊರಗಡೆ ಬರಬೇಕು ಅಂದ್ರೆ ಅಟ್ಲೀಸ್ಟ್ ದೇವರನ್ನ ನಂಬ್ತಾರಲ್ಲ, ಅದು ಮಂಜುನಾಥನ ಕ್ಷೇತ್ರ, ಆಣೆ ಪ್ರಮಾಣಕ್ಕೆ ಹೆಸರಾಗಿರುವಂತಹ ಕ್ಷೇತ್ರ. ಆ ಕ್ಷೇತ್ರದಲ್ಲಿ ಹೋಗಿ ಆಣೆ ಮಾಡೋಣ, ಸತ್ಯ ಹೊರಗಡೆ ಬರಲಿ ಅಂತ ಹೇಳಿ ಒಂದು ವರ್ಗ ಹೇಳ್ತಾ ಇದ್ರೆ ಕಮಲಪಾಳ್ಯದಲ್ಲಿ, ಮತ್ತೊಂದು ವರ್ಗ ಹೇಳ್ತಾ ಇದೆ ಯಾವುದೇ ಕಾರಣಕ್ಕೂ ರಾಜಕಾರಣದಲ್ಲಿ ದೇವರ ಹೆಸರು ಬೇಡ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಅದರಲ್ಲೂ ಸುರೇಶ್ ಕುಮಾರ್ ಅವರು, ಬಿಜೆಪಿಯ ಹಿರಿಯ ಶಾಸಕರು, ಅವರು ನಿನ್ನೆ ದಿಗ್ಭ್ರಮೆಯನ್ನ ವ್ಯಕ್ತಪಡಿಸ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇಂಥ ನಿರ್ಧಾರಕ್ಕೆ ಬಿಜೆಪಿಯ ರಾಜ್ಯ ನಾಯಕರು ಬಂದಿದ್ದಕ್ಕೆ, ರಾಜಕಾರಣದ ಅಪಚಾರಕ್ಕೆ ಧರ್ಮಸ್ಥಳವನ್ನ ಎಳೆಯೋದು ಬೇಡ ಅನ್ನುವಂಥ ಒತ್ತಾಯವನ್ನ ಸುರೇಶ್ ಕುಮಾರ್ ಅವರು ಮಾಡ್ತಾರೆ. ಅವರು ಅಂತಲ್ಲ, ಇನ್ನು ಹಲವು ನಾಯಕರು ಮಾಡಿದ್ದಾರೆ. ಅಡ್ಡ ಮತದಾನ ಮಾಡಿದಂಥ ವೀರರು ಆಣೆ ಪ್ರಮಾಣದಲ್ಲೂ ಸುಳ್ಳು ಹೇಳಿಬಿಟ್ರೆ ದೇವರಿಗೆ ಅಪಚಾರ ಮಾಡಿದ ಹಾಗಲ್ವಾ? ಇದು ಅವರು ಮಾಡ್ತಾ ಇರುವಂತಹ ಪ್ರಶ್ನೆ. ಜೊತೆಗೆ ಪಕ್ಷ ದ್ರೋಹಿಗಳ ಪತ್ತೆಗೆ ಇದು ಅನಿವಾರ್ಯ ಅಂತ ಹೇಳ್ತಿದ್ದಾರೆ ಆಣೆ ಪ್ರಮಾಣದ ಪರವಾಗಿರುವವರು, ಆ ನಿಲುವನ್ನ ಹೊಂದಿರುವವರು. ಬೇರೆ ಯಾವುದೇ ಆಪ್ಷನ್ ಇಲ್ಲ ಪತ್ತೆ ಹಚ್ಚೋದಕ್ಕೆ. ಗೌಪ್ಯ ಮತದಾನ ತಾನೆ, ಹೇಗೆ ಫೈಂಡ್ ಔಟ್ ಮಾಡೋದಕ್ಕೆ ಸಾಧ್ಯ? ಹೇಗೆ ಗೊತ್ತಾಗುತ್ತೆ ಅಡ್ಡ ಮತದಾನ ಮಾಡಿದವರು ಯಾರು ಅಂತ ಹೇಳಿ? ರಾಜ್ಯಸಭಾ ಚುನಾವಣೆ ಅಂತಂದ್ರೆ ನೀವು ವೋಟ್ ಹಾಕಿದ ಮೇಲೆ ಏಜೆಂಟ್ಗಳಿಗೆ ಅದನ್ನ ತೋರಿಸಬೇಕು ಬ್ಯಾಲೆಟ್ ಪೇಪರ್ನ. ಇಲ್ಲಿ ಹಾಗಿರ್ಲಿಲ್ವಲ್ಲ.
ನೀವು ನಂಬರ್ನ ಹಾಕಿ ಸೀದಾ ಬ್ಯಾಲೆಟ್ ಬಾಕ್ಸ್ಗೆ ಹಾಕಿದ್ದು. ಪಕ್ಷ ದ್ರೋಹಿಗಳನ್ನ ಪತ್ತೆ ಹಚ್ಚಬೇಕು. ಯಾಕಂದ್ರೆ ಈ ಪಕ್ಷ ದ್ರೋಹಿಗಳಿಂದಾಗಿ ಈ ಬಿಜೆಪಿಯ ಅಡ್ಡ ಮತದಾನ ಆಯ್ತಲ್ಲ, ನಾಯಕರ ಲೆವೆಲ್ನಲ್ಲಿ ಆಗ್ತಾ ಇರುವಂತಹ ಚರ್ಚೆನ ನೀವು ಸೈಡ್ ಇಡಬೇಕು. ಕಾರ್ಯಕರ್ತರ ಮಟ್ಟದಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಅದನ್ನ ನೀವು ಗಮನಿಸಿದ್ರೆ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟರ ಮಟ್ಟಿಗೆ ಪಕ್ಷದ ಕಾರ್ಯಕರ್ತರಿಗೆ ಬೇಸರಕ್ಕೆ ಕಾರಣ ಆಗಿದೆ, ಅವರ ನೋವಿಗೆ ಕಾರಣ ಆಗಿದೆ, ಅವರ ಮುಜುಗರಕ್ಕೆ ಕಾರಣ ಆಗಿದೆ ಅಂತ ಹೇಳಿ. ಹಾಗಾಗಿ ಪಕ್ಷ ದ್ರೋಹಿಗಳನ್ನ ಪತ್ತೆ ಮಾಡೋದು ಅನಿವಾರ್ಯ ಅಂತಿದ್ದಾರೆ ಆಣೆ ಪ್ರಮಾಣದ ಪರವಾಗಿರೋರು. ಮತ್ತೊಂದು ಕಡೆ ಆಣೆ ಪ್ರಮಾಣಕ್ಕೆ ಅಪಸ್ವರವನ್ನ ಎತ್ತಾ ಇರೋರು ಹೇಳ್ತಿದ್ದಾರೆ, ಧರ್ಮಸ್ಥಳಕ್ಕೆ ಅದರದ್ದೇ ಆದ ಪಾವಿತ್ರ್ಯತೆ ಇದೆ. ಈಗಾಗಲೇ ಬೇರೆ ಬೇರೆ ವಿಕೃತ ವ್ಯಕ್ತಿಗಳು ಮಾಡಿದಂತಹ ಆರೋಪದಿಂದ ಧರ್ಮಸ್ಥಳದ ಘನತೆಗೆ ಹಾನಿಯಾಗಿದೆ. ಈಗ ಈ ಕೀಳು ಮಟ್ಟದ ರಾಜಕಾರಣಕ್ಕಾಗಿ ಧರ್ಮಸ್ಥಳವನ್ನ ಎಳೆತಂದು ಅಲ್ಲಿ ಆಣೆ ಪ್ರಮಾಣವನ್ನ ಮಾಡಿಸೋದು ಬೇಡ. ಯಾಕಂದ್ರೆ ಅಡ್ಡ ಮತದಾನ ಮಾಡಿದಂತಹ ವೀರರು, ಪಕ್ಷಕ್ಕೆ ದ್ರೋಹವನ್ನ ಮಾಡಿದಂತಹ ವೀರರು ಆ ದೇವರ ಮುಂದೆ ಸುಳ್ಳು ಹೇಳಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ ಇದೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡ್ತಿದ್ದಾರೆ ಕೆಲ ಬಿಜೆಪಿಯ ಹಿರಿಯ ನಾಯಕರು. ಇನ್ನು ಆಣೆ ಪ್ರಮಾಣ ಮಾಡ್ತಾ ಇರುವವರ ನಂಬಿಕೆ ಏನು, ಅಟ್ಲೀಸ್ಟ್ ಧರ್ಮಸ್ಥಳದಲ್ಲಿ ಸತ್ಯ ಬಾಯಿ ಬಿಡಬಹುದು ಅಂತ ಹೇಳಿ. ಯಾಕಂದ್ರೆ ಮಾತು ಬಿಡ ಮಂಜುನಾಥ ಅಂತಾನೆ ಧರ್ಮಸ್ಥಳದ ಶ್ರೀ ಮಂಜುನಾಥ ಪ್ರಸಿದ್ಧಿಯನ್ನ ಪಡೆದವನು. ರಾಜ್ಯ ರಾಜಕಾರಣದ ಹಲವು ಆಣೆ ಪ್ರಮಾಣಗಳಿಗೆ ಧರ್ಮಸ್ಥಳ ಸಾಕ್ಷಿಯಾಗಿದೆ. 2011 ಯಡಿಯೂರಪ್ಪ ಹಾಗೆ ಕುಮಾರಸ್ವಾಮಿ ಅವರ ಕಾಲಘಟ್ಟವನ್ನ ತಗೊಂಡ್ರು ಕೂಡ ಆಗ್ಲೂ ಧರ್ಮಸ್ಥಳದಲ್ಲಿ ಒಂದು ಆಣೆ ಪ್ರಮಾಣ ಆಗಬೇಕಾಗಿತ್ತು. ಆದ್ರೆ ಯಡಿಯೂರಪ್ಪ ಅವರು ಮಾತ್ರ ಬರ್ತಾರೆ, ಕುಮಾರಸ್ವಾಮಿ ಅವರು ಆ ಸಂದರ್ಭದಲ್ಲಿ ಬರೋದಿಲ್ಲ, ಕೇವಲ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾರೆ. ಬಟ್ ಅದಾದಂತಹ ನಂತರದಲ್ಲೂ ಏನೇ ಆರೋಪ ಪ್ರತ್ಯಾರೋಪ ಬಂದಾಗ ರಾಜಕಾರಣಿಗಳಿಗೆ ಬಹಳ ಸುಲಭವಾಗಿ ಸಿಗುವಂತಹ ಕ್ಷೇತ್ರ ಧರ್ಮಸ್ಥಳ. ಆಣೆ ಪ್ರಮಾಣ ಮಾಡೋಕ್ ಸಿದ್ಧ ಅಂತ ಹೇಳಿ. ಬಟ್ ಹೇಳಿದವರಲ್ಲಿ ಎಷ್ಟು ಜನ ಆಣೆ ಪ್ರಮಾಣ ಬಂದು ಮಾಡಿದ್ದಾರೆ ಅದನ್ನ ನಾವು ಗಮನಿಸಬೇಕು. ಮತ್ತೊಂದ್ ಕಡೆ ಆಣೆ ಪ್ರಮಾಣಕ್ಕೆ ಅಪಸ್ವರವನ್ನ ಎತ್ತಾ ಇರೋರು ಹೇಳೋದೇನು, ಧರ್ಮಸ್ಥಳದಲ್ಲಿ ಸತ್ಯ ಬಾಯಿ ಬಿಡಬಹುದು ಅನ್ನುವಂಥ ಈ ನಂಬಿಕೆ ಇದೆಯಲ್ಲ ಅದನ್ನ ಪಕ್ಕಕ್ಕಿಟ್ಟು ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ರಾಜಕಾರಣವನ್ನ ಮಾಡೋದ್ ಬಿಟ್ಟು ಬೇರೆ ರೀತಿಯಲ್ಲಿ ತನಿಖೆ ಮಾಡಿ ಶಿಕ್ಷೆಯಾಗ್ಲಿ. ಆಣೆ ಪ್ರಮಾಣ ಸಮಂಜಸವಾದಂತಹ ತೀರ್ಮಾನ ಅಲ್ಲ. ಯಾವುದೇ ಕಾರಣಕ್ಕೂ ಸ್ವಾಮಿ ಮಂಜುನಾಥನ ಶ್ರೇಷ್ಠತೆಯನ್ನ ಈ ರೀತಿ ಹೊರಗೆ ಹಚ್ಚೋದು ಬೇಡ ಅಂತ ಹೇಳಿ ಬಿಜೆಪಿಯ ಹಿರಿಯ ಶಾಸಕರೇ ಆಗ್ರಹವನ್ನ ಮಾಡ್ತಿದ್ದಾರೆ. ಇನ್ನು ಆಣೆ ಪ್ರಮಾಣ ಬೇಡ ಅಂತ ಹೇಳಿ ಹಲವು ನಾಯಕರು ಮಾತನಾಡಿದ್ದಾರೆ. ಮಾಜಿ ಸಚಿವ ಶ್ರೀರಾಮುಲು ಅವರು ಮಾತನಾಡಿದ್ದಾರೆ. ಹಾಗೆ ಮತ್ತೊಂದು ಕಡೆ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕ ಆಣೆ ಮಾಡೋಕ್ ಸಿದ್ಧ ಅಂತಂದಿದ್ದಾರೆ. ಮತ್ತೋರ್ವ ನಾಯಕ ಬಿಜೆಪಿಯ ಮಾಜಿ ರಾಜ್ಯಾಧ್ಯಕ್ಷ ದೇವರ ಹೆಸರು ಬೇಡ ಅಂತ ಹೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರು. ಮೂರೂ ಜನ ಏನೇನು ಹೇಳಿದ್ರು ನೋಡೋಣ ಬನ್ನಿ. ನಮ್ಮ ಪಾರ್ಟಿಯಲ್ಲಿ ಇವತ್ತು ಏನು ಆಣೆ ಪ್ರಮಾಣ ವಿಚಾರದಲ್ಲಿ ಏನು ಚರ್ಚೆ ಆಗ್ತಾ ಇದೆಯೋ ಪ್ರಹ್ಲಾದ್ ಜೋಶಿ ಅವರು ಕೂಡ ಅಲ್ಲಿ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾನೆ. ಸುರೇಶ್ ಕುಮಾರ್ ಅವರು ಕೂಡ ಹೇಳಿಕೆಯನ್ನು ಕೊಡುವಂಥ ಕೆಲಸ ಮಾಡಿದ್ರ. CT ರವಿ ಅವರು ಕೂಡ ಇದನ್ನ ಅವ್ರ ಸಮ್ಮುಖದಲ್ಲಿ ಇದನ್ನ ಸರಿಯ ತಪ್ಪ ಅನ್ನಂತ ಒಂದು ಅಧ್ಯಯನ ಮಾಡ್ರಿ ಅನ್ನೋಂಥ ಒಂದು ಕಮಿಟಿಯನ್ನು ಕೂಡ ಮಾಡಿದ್ದಾರೆ. ನಾನು ಪ್ರಹ್ಲಾದ್ ಜೋಶಿ ಅವರು ಕೂಡ ಆಣೆ ಪ್ರಮಾಣ ಯಾವುದೇ ವಿಚಾರವನ್ನು ಮಂಜುನಾಥ ಸನ್ನಿಧಾನದಲ್ಲಿ ತಗೊಂಡು ಹೋಗೋದು ಬೇಡ. ಇವತ್ತು ಯಾರು ಇವತ್ತು ಈ ಮತ ಹಾಕುವಂಥ ಟೈಮಲ್ಲಿ ಮೋಸ ಮಾಡಿದ್ದಾರೋ ಅವ್ರು ಭಗವಂತ ಏನು ಶಿಕ್ಷಣ ಕೊಡ್ತಾರೋ ಅದು ಕೊಟ್ಕೊಂಡು ಹೋಗಲಿ. ಹಂಗಾಗಿ ಇದು ಒಳ್ಳೆ ಅನ್ನೋಂಥ ಮಾತು ಬೇಡ ಅನ್ನೋಂಥ ಮಾತು ಅವ್ರು ಹೇಳಿರೋ ಕಾರಣ ಅದರ ಪ್ರಕಾರ ನಾನು ಹೇಳೋದೇನಂದ್ರೆ ಅದನ್ನ ಹೋಗೋದು ನನ್ನ ವಿಚಾರ ಕೂಡ ಪ್ರಹ್ಲಾದ್ ಜೋಶಿ ಅವರು, ಸುರೇಶ್ ಕುಮಾರ್ ಅವರು, ನಮ್ಮೆಲ್ಲ ನಾಯಕರು ಏನು ಹೇಳಿದ್ದಾರೆ CT ರವರು ಅದು ಇಟ್ಕೊಂಡು ಅದ್ರ ಪ್ರಕಾರ ಅದನ್ನು ನಾನು ಬೆಂಬಲಿಸೋದು ಅದು ಸರಿಯಲ್ಲ ಅನ್ನೋಂಥದ್ದು ಕೂಡ ನಾನು ಹೇಳಬೇಕಾಗುತ್ತೆ. ಆಣೆ ಪ್ರಮಾಣ ಬೇಡ ಅಂತ ಹೇಳ್ತಾರೆ. ಆಣೆ ಪ್ರಮಾಣ ಯಾಕಂದರೆ ಇವತ್ತು ಭಾಳಷ್ಟು ಮಂದಿ ನಮ್ಮ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಆ ಶ್ರದ್ಧಾ ಕೇಂದ್ರದಲ್ಲಿ ಹೋದರೆ ನಾವು ಅಲ್ಲಿ ಆಣೆ ಪ್ರಮಾಣ ಮಾಡೋದ್ರಿಂದ ಏನಾಗುತ್ತಂದರೆ ನಮ್ಮ ಎಲ್ಲ ಅಭಿಮಾನಿಗಳಿಗೆ ನೋವಾಗುತ್ತೆ. ಹಂಗಾಗಿ ಆ ರೀತಿ ಆಣೆ ಪ್ರಮಾಣ ಬೇಡ. ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ನಮಗೆ ಹಿಂದೂಗಳಿಗೆ ಒಂದು ಶ್ರದ್ಧಾ ಕೇಂದ್ರ ಆಗಿರೋ ಕಾರಣ ಅಲ್ಲಿ ಮಾಡೋದ್ರಿಂದ ಅದು ಸರಿಯಲ್ಲ. ಅದು ಮುಂದಕ್ಕೆ ಏನು ಪಾರ್ಟಿ ಚೌಕಟ್ಟದಲ್ಲಿ ನಾವೇನು ಚರ್ಚೆ ಮಾಡಬೇಕು. ನಮಗೆ ಕೂಡ ಗೊತ್ತಿದೆ ಯಾರ್ಯಾರು ಹಾಕಿಲ್ಲ ಯಾರ್ಯಾರು ಹಾಕಿದ್ದಾನಂಥ ವಿಚಾರವನ್ನು ಬಹಿರಂಗವಾಗಿ ಮಾಧ್ಯಮಗಳ ಜೊತೆಲಿ ಮಾತಾಡೋದು ಬೇಡ. ಅದು ಮುಂದಕ್ಕೆ ನಾನು ಯಾವ ರೀತಿಯಲ್ಲಿ ಪಾರ್ಟಿ ಚೌಕಟ್ಟಲ್ಲಿ ಚರ್ಚೆ ಮಾಡಬೇಕು ಆ ಚೌಕಟ್ಟಲ್ಲಿ ಚರ್ಚೆ ಮಾಡೋಂಥ ಕೆಲಸ ಮಾಡ್ತೀನಿ. ನಿನ್ನೆ ನಮ್ಮ ರಾಜ್ಯಾಧ್ಯಕ್ಷರೇನು ಈ ಪಕ್ಷ ವಿರೋಧಿ ಚಟುವಟಿಕೆ ಮತ್ತು ಅಡ್ಡ ಮತದಾನ ಬಗ್ಗೆ ಮಾತಾಡಿದ್ದಾರೆ. ಯಾಕಂದರೆ ರಾಜ್ಯದಲ್ಲಿ ಇದು ಭಾಳಷ್ಟು ಚರ್ಚೆಯ ವಿಷಯ ಆಗಿದೆ. ನಿನ್ನೆ ರಾಜ್ಯಾಧ್ಯಕ್ಷರೇನು ಧರ್ಮಸ್ಥಳ ಮಂಜುನಾಥ ಸನ್ನಿಧಿಯಲ್ಲಿ ಒಂದು ಆಣೆ ಪ್ರಮಾಣ ಮಾಡಿದ್ರೆ ಅಲ್ಲೇ ಶಾಸನ ಸಭೆ ಕರಿತೀನಿ ಅಂತ ನಾವೆಲ್ಲ ಶಾಸಕರು ರೆಡಿ ಇದ್ದೀವಿ. ಯಾರು ತಪ್ಪು ಮಾಡಿದ್ದಾರೆ, ಯಾರು ಅಡ್ಡ ಮತದಾನ ಮಾಡಿದ್ದಾರೆ ಸನ್ನಿಧಿಯಲ್ಲಿ ಗೊತ್ತಾಗ್ತದೆ ಆಣೆ ಪ್ರಮಾಣ ಮಾಡಿದ್ಮೇಲೆ. ಯಾಕಂದ್ರೆ
ಮಾಡ್ತಿಲ್ಲ ಅವ್ರಿಗೂ, ಯಾಕಂದರೆ ಸುಮ್ಮನೆ ಅಪಾದನೆ ರಾಜ್ಯ ತುಂಬ ಇದೊಂದು ಚರ್ಚೆ ವಿಷಯ ಆಗಬಾರ್ದು, ವರಿಷ್ಠರು ಕೂಡ ಮುಜುಗರ ಆಗಬಾರ್ದು ಅಂತ ನಮ್ಮ ರಾಜ್ಯಾಧ್ಯಕ್ಷರು ನಿಲುವು ತೊಗೊಂಡಿದ್ದಾರೆ. ಆ ನಿಲುವಿಗೆ ನಾವೆಲ್ಲ, ನಾನಂತೂ ಅವ್ರ ನಿಲುವಿಗೆ ಸ್ಪಂದಿಸ್ತೀನಿ. ನಾನು ಶಾಸನ ಸಭೆ ಕರೆದ್ರೆ ನಾವೆಲ್ಲ ಹೋಗ್ತೀವಿ ಅಂತ ಹೇಳಕ್ಕೆ ಇಷ್ಟ. ನಾ ಹೇಳ್ದಲ್ಲ, ಇದು ಉಲ್ಲೇಖ 30 ಜನ ರಾಜ್ಯಾಧ್ಯಕ್ಷರು, 30 ಜನ ರಘು ಕೊಟ್ಟೆಲರಿಗೆ ಇದು ಮಾಡಿದರು, 30 ಜನ ಲಿಂಗರಾಜ್ ಪಾಟೀಲ್ ಮಾಡಿದ್ರು. ಆ 30 ಜನ ರಘು ಕೊಟ್ಟೆಲರ ನನಗೆ ಮತ ಹಾಕ್ಲಿಕ್ಕೆ ಹೇಳಿದರು. ನಾವು ಮತ ಹಾಕಿದ್ದೀವಿ, ಅವ್ರಿಗೆ ಓಟ್ ಅಷ್ಟು ಬಿದ್ದಾವೆ. ರಾಜ್ಯಾಧ್ಯಕ್ಷರು ಕರೆದ್ರು ಅಷ್ಟರು ಏನು ನಿರ್ಧಾರ ತೋತಾರೆ ಅದನ್ನು ತಲೆ ಬಾಗ್ತೀವಿ ನಾವು 100%. ಅದ್ರಾಗೆ ಆತ್ಮ ಸಾಕ್ಷಿ, ಆತ್ಮ ಗೌರವ ಬಿಟ್ಟು ಯಾವುದೂ ಇಲ್ಲ, ತಿಳಿತಾ. ಈಗ ಪಾರ್ಟಿ ನಮಗೆಲ್ಲ ಈ ಸ್ಥಾನಕ್ಕೆ ಕೊಡ್ಬೇಕು, ಪಾರ್ಟಿ ಕಾರಣ ಎಲ್ಲವನ್ನೇ ಕೊಟ್ಟು ನಮಗೆ ಈ ಸ್ಥಾನಕ್ಕೆ ತಂದಿರ್ತದೆ. ಪಾರ್ಟಿಗೆ ದ್ರೋಹ ಮಾಡಬಾರ್ದು ಯಾರೇ ಇರಲಿ. ನೋಡಿ, ಮೊನ್ನೆ ವಿಧಾನ ಪರಿಷತ್ ಚುನಾವಣೆಗಳು ಏನು ನಡೆದಿತ್ತು, ಆ ಸಂದರ್ಭದಲ್ಲಿ ಒಂದಷ್ಟು ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಅನ್ನತಕ್ಕಂಥ ಚರ್ಚೆಗಳು ಪ್ರಾರಂಭ ಆಗಿದೆ. ಸಹಜವಾಗಿ ಈಗ ಆ ಅಡ್ಡ ಮತದಾನ ಆಗಿದೆ ಅಂತ ಆದಮೇಲೆ ಇರತಕ್ಕಂಥ 64 ಸದಸ್ಯರ ಮೇಲೂ ಸಂಶಯಗಳು ಸೃಷ್ಟಿಯಾಗ್ತದೆ. ಆ ಸಂಶಯ ಸೃಷ್ಟಿಯಾಗ್ತದೆ ಮತ್ತು ಇದೊಂದು ಸರಿಯಾಗಿರ್ತಕ್ಕಂಥ ಕಾರ್ಯ ಅಲ್ಲ. ಪಾರ್ಟಿ ವಿಶ್ವಾಸ ಮತ್ತು ನಿಷ್ಠೆಯಿಂದ ಅವರಿಗೆ ಸ್ಥಾನಮಾನಗಳನ್ನು ಕೊಟ್ಟಿದೆ. ಪಾರ್ಟಿಯ ನಿಷ್ಠೆಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅನ್ನತಕ್ಕಂಥ ನೋವಿನಲ್ಲಿ ರಾಜ್ಯಾಧ್ಯಕ್ಷರು ಒಂದು ತಂಡವನ್ನು ರಚನೆ ಮಾಡಿದ್ದಾರೆ, ಮಹೇಶ್ ತೆಂಗಿನಕಾಯಿ, ಸಿ ಟಿ ರವಿ ಮತ್ತು ಮಹೇಶ್ ಅವರ ನೇತೃತ್ವದಲ್ಲಿ. ಹಾಗಾಗಿ ಇದು ಆಂತರಿಕವಾಗಿರ್ತಕ್ಕಂಥ ತನಿಖೆ ಆಗಬೇಕಿತ್ತು. ಆದರೆ ಅಡ್ಡ ಮತದಾನ ಆಗಿದೆ ಅನ್ನತಕ್ಕಂಥ ನೋವು, ಆ ನೋವಿನ ಮಧ್ಯೆ ಅವರು ಧರ್ಮಸ್ಥಳದ ಹೆಸರಿನ ಉಲ್ಲೇಖವನ್ನು ಮಾಡಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ನ್ಯಾಯ ಕೊಡ್ತಕ್ಕಂಥ ಕ್ಷೇತ್ರ, ಪ್ರಮಾಣ ವಚನ ಮಾಡತಕ್ಕಂಥ ಕ್ಷೇತ್ರ, ಅದು ಸರಿ ಇದೆ. ಆದರೆ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಧರ್ಮಸ್ಥಳವನ್ನು ತರತಕ್ಕಂಥದ್ದು ಮತ್ತು ಅಲ್ಲಿ ಪ್ರಮಾಣ ಮಾಡ್ತಕ್ಕಂಥದ್ದು ಅಷ್ಟು ಸಮಂಜಸ ಅಲ್ಲ. ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತೇನೆ. ಈ ರೀತಿಯ ಘಟನೆ ನಿಮಗೆ ನೋವು ತಂದಿರತಕ್ಕಂಥದ್ದಕ್ಕೆ ಆ ನೋವಿನಲ್ಲಿ ನಾವು ಭಾಗಿಗಳು ನಿಮ್ಮ ಜೊತೆ. ಮತ್ತು ಇದನ್ನು ಆಂತರಿಕವಾಗಿ ತನಿಖೆ ಮಾಡಿ ಅವರಿಗೆ ಏನು ಶಿಸ್ತು ಕ್ರಮ ತಗೊಂಡು ಅವರನ್ನು ಏನು ಪಾರ್ಟಿಯಲ್ಲಿ ಮಾಡಬೇಕೋ ಅವ್ರಿಗೆಲ್ಲ ಕ್ರಮ ಕೈಗೊಳ್ಳತಕ್ಕಂಥದ್ದಕ್ಕೆ ನಾವು ನಿಮಗೆ ಬೆಂಗಾವಲಾಗಿ ನಿಲ್ತೇವೆ. ಧರ್ಮಸ್ಥಳದಂಥ ಕ್ಷೇತ್ರವನ್ನು ಇಳಿಯುವಂಥದ್ದು ಸರಿಯಲ್ಲ. ಸಹಜವಾಗಿ ಸತ್ಯಶೋಧನಾ ಸಮಿತಿಗೆ ಸಮಯಗಳನ್ನು ಕೊಡಬೇಕು ಮತ್ತು ಅದು ಪೂರ್ತಿಯಾಗಿರ್ತಕ್ಕಂಥ ವರದಿಯನ್ನು ಕೊಡಬೇಕು. ಅದರ ಮಧ್ಯೆ ನಾನು ಆಗ ಹೇಳಿದಾಗೆ ಅವರು ಬಹಳ ನೋವು ಮತ್ತು ಆತಂಕದಿಂದ ಮತ್ತು ಎಲ್ಲ ಸದಸ್ಯರ ಮೇಲೂ ಈ ಆರೋಪಗಳು ಬರ್ತದೆ. 64 ಜನ ಈಗ ಯಾರು ಅಂತ ಗೊತ್ತಾಗಿದ್ರೆ 64 ಜನರ ಮೇಲೂ ಸಂಶಯ ವ್ಯಕ್ತಪಡಿಸ್ತಾರೆ. ಅವರ ಕ್ಷೇತ್ರಗಳಲ್ಲಿ ಸಮಸ್ಯೆ ಆಗ್ತದೆ. ಹಾಗಾಗಿ ಶಾಸಕರುಗಳ ಒತ್ತಡವೂ ಇರ್ಬೋದು. ಈ ಎಲ್ಲ ಒತ್ತಡದಿಂದ ಇದಕ್ಕೊಂದು ಪರಿಣಾಮಕಾರಿಯಾಗಿರ್ತಕ್ಕಂಥ ನ್ಯಾಯ ಬೇಕು ಅಂತ ಅವರು ಆ ಮಾತು ಹೇಳಿರ್ಬೋದು. ಹಾಗಾಗಿ ಅವರಲ್ಲಿ ಧರ್ಮಸ್ಥಳದ ಹೆಸರನ್ನು ರಾಜಕೀಯವಾಗಿ ನಾವು ಬಳಕೆ ಮಾಡುವಂಥದ್ದು ಸರಿಯಲ್ಲ ಅನ್ನುವಂಥ ವಿನಂತಿಯನ್ನು ನಾನು ಮಾಡ್ಕೋತೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.